ಕೊಡಿ ಅಂತ ಹೇಳಿ ನನ್ನನ್ನ ಮಂತ್ರಿ ಮಾಡಲಿಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟ ಯಶವಂತರಾಯ ಗೌಡ ಪಾಟೀಲ್ ಅವರು ಈಗ ಮುಂದೇನ್ ಮಾಡ್ತಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ರಾಜೀನಾಮೆಯನ್ನ ವಾಪಸ್ ಪಡೆದ ಯಶವಂತರಾಯ ಗೌಡ ಪಾಟೀಲ್ ಯಶವಂತರಾಯ ಗೌಡಗೆ ಕರೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಯಶವಂತರಾಯ ಗೌಡ ಮನವೊಲಿಸಿದ್ದಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದ ಯಶವಂತರಾಯ ಗೌಡ ಪಾಟೀಲ್ ಸಿಎಂ ಡಿಕೆಶಿ ಕರೆಯ ಬಳಿಕ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ. ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಂತ್ರಿ ಮಾಡಲಿಲ್ಲ ನನ್ನನ್ನ, ನಾನು ಆಕಾಂಕ್ಷಿಯಾಗಿದ್ದೆ, ಹೈಕಮಾಂಡ್ ಮುಂದೆ ಕೂಡ ನಾನು ಪರಿಗಣಿಸಬೇಕು ಅಂತ ಹೇಳಿದ್ದೆ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ, ಈ ಬಾರಿ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಎಲ್ಲ ಹುಸಿಯಾದ ಹಿನ್ನೆಲೆಯಲ್ಲಿ ಅದೇ ದಿನವೇ ಅವರು ರಾಜೀನಾಮೆ ಕೊಟ್ಟರು. ಈಗ ಸಿಎಂ ಮಾತಾಡಿ ಆದ ನಂತರ ವಾಪಸ್ ಪಡ್ಕೊಂಡಿದ್ದಾರೆ. ಬಸವರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಬಸವರಾಜ್, ಮುಖ್ಯಮಂತ್ರಿಗಳು ಏನಂತ ಹೇಳಿ ಭರವಸೆ ಕೊಟ್ಟರು ಯಶವಂತರಾಯಗೌಡ ಪಾಟೀಲ್ ಅವರಿಗೆ? ಸದ್ಯ ಈಗ ವಾಪಸ್ ಪಡ್ಕೊಂಡಿದ್ದು ಮುಂದೇನು ಅಂತ ಹೇಳಿ? ರಂಜಿತ್, ಸಹಜವಾಗಿ ಅಸಮಾಧಾನಗಳು ಆಗತ್ತೆ. ಯಾಕಂದ್ರೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿದ್ದಂತ ಸಂದರ್ಭದಲ್ಲಿ ಅವಕಾಶ ಕೈತಪ್ಪಿದಾಗ ಅಸಮಾಧಾನ ಸಹಜವಾಗಿ ಆಗತ್ತೆ. ಅದೇ ಅಸಮಾಧಾನವನ್ನ ಹೊರಹಾಕಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರಿ ಅಂದ್ರೆ ತಪ್ಪಾಗಿತ್ತಲ್ಲ ಯಶವಂತರಾಯಗೌಡ ಪಾಟೀಲ್. ಯಾಕಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿ ಬಂದಿದ್ರು. ಆದ್ರೆ ಅಕ್ಸೆಪ್ಟ್ ಏನೋ ಆಗಿರ್ಲಿಲ್ಲ. ಅದ್ರ ಸಲ್ಲಿಕೆ ಅಂತ ಖಂಡಿತವಾಗೂ ಮಾಡಿದ್ರು. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತೀವ್ರವಾದಂತ ಮುಜುಗರವಾಗಿತ್ತು. ಸುರ್ಜೇವಾಲರು ಕೂಡ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಆಗ್ಲೂ ಕೂಡ ಒಂದು ಭರವಸೆ ಕೊಟ್ಟಿದ್ರು, ನಾನು ನಮ್ಮ ಕಾರ್ಯಕರ್ತರ ಜೊತೆ ಮಾತನಾಡಿ ನಿಮ್ಗೆ ಹೇಳ್ತೇನೆ ಅನ್ನುವಂಥದ್ದನ್ನ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ಕೊಂಡು ಅವ್ರಿಗೊಂದಿಷ್ಟು ಭರವಸೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಮನವೊಲಿದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಮತ್ತು ಅವರು ರಾಜೀನಾಮೆ ಪತ್ರವನ್ನ ವಾಪಸ್ ತೆಗೆದುಕೊಳ್ಳಕ್ಕೆ ಈಗ ಮುಂದಾಗಿದ್ದಾರೆ. ಅದಕ್ಕಾಗಿ ಕಾರ್ಯದರ್ಶಿಗಳಿಗೆ ಪತ್ರ ಬರೆಯುವ ಮೂಲಕ ನಾನು ಕಾರಣಾಂತರಗಳಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೆ, ಈಗ ಅದನ್ನ ವಾಪಸ್ ಪಡಿತೇನೆ ಅನ್ನುವಂತ ಒಂದು ಪತ್ರದ ಮೂಲಕ ಕಾರ್ಯದರ್ಶಿಗಳಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಮನವೊಲಿಸಿದರೆ ರಾಜೀನಾಮೆ ಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಒಂದಷ್ಟು ಅವಕಾಶಗಳು ಕೊಡತಕ್ಕಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಮಾಡಿರುವ ಭರವಸೆಯಿಂದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ರಾಜೀನಾಮೆ ಪತ್ರವನ್ನ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಭಾಪತಿ ವಿರುದ್ಧ ಬಸವರಾಜ ಹೊರಟ್ಟಿ ವಿರುದ್ಧ ಅವಿಶ್ವಾಸ ಮಂಡನೆಗೆ ಕಾಂಗ್ರೆಸ್ ಮುಂದಾಗಿದೆಯಾ? ಸಲೀಂ ಅಹಮದ್ ಅವರನ್ನ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಕಾಂಗ್ರೆಸ್ನ ಹೈಕಮಾಂಡ್ ಬಸವರಾಜ ಹೊರಟ್ಟಿ ಅವರು ನಾನು ಕೆಳಗಿಳಿಯಲ್ಲ ಅಂತೇಳಿ ಹೇಳಿದ ತಕ್ಷಣ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯದ ಕುರಿತು ಕೆ ಹರಿಪ್ರಸಾದ್ ಅವರು ಸುಳಿವು ನೀಡಿದಂತೆ ಕಾಣಿಸ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತೇಳಿ ಹೊರಟ್ಟಿ ಹೇಳಿದ್ದಾರೆ. ರಾಜೀನಾಮೆ ಕೊಡದಿದ್ರೆ ಕೆಲ ಪ್ರಕ್ರಿಯೆಗಳಿವೆ, ನಾವು ಅದನ್ನ ಮಾಡ್ತೇವೆ, ಪರೋಕ್ಷವಾಗಿ ಅವಿಶ್ವಾಸ ನಿರ್ಣಯ ಮಂಡಿಸುತ್ತೇವೆ ಅಂತೇಳಿ ಹರಿಪ್ರಸಾದ್ ಹೇಳಿದ್ದಾರೆ. ಆಯ್ತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನ ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಆಯ್ತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮ